ನಾನು ಇವತ್ತು ಕೇರಳಕ್ಕೆ ಬಂದೆ, ಕೊಟ್ಟಿಯೂರು ದೇವಸ್ಥಾನ ನೋಡೋಕ್ಕೆ. ಆ ಮಧ್ಯೆ ನಾವು ರೂಮ್ ಸ್ಟೇ ಮಾಡಿದ್ರಿ ನೋಡಿ, ಅದೇ ರೂಮು. ಸೊ ಆ ರೂಮ್ ಪಕ್ಕನೇ ಒಂದು ನದಿ ಹರಿತಾ ಇದೆ ನೋಡಿ, ಎಷ್ಟು ಸುಂದರವಾಗಿದೆ, ಎಷ್ಟು ಚೆನ್ನಾಗಿದೆ. ಬೆಟ್ಟ ಗುಡ್ಡ ಪ್ರಕೃತಿಗಳ ಮಧ್ಯೆ ಬಹಳ ಸಂತೋಷ ಆಗುತ್ತೆ. ಇದು ಏನೋ ಒಂದು ರೀತಿ ಕಣ್ಣಿಗೆ ಹಬ್ಬ ಥರ ಇದೆ, ತುಂಬ ಚೆನ್ನಾಗಿದೆ. ಇನ್ನು ಮುಂದೆ ಅಪ್ಡೇಟ್ಸ್ ಕೊಡ್ತಾ ಇರ್ತೀನಿ. ಬಾಯ್. ಬೆಳಗ್ಗೆ ಊಟ ನಂದಿದ್ದೇನೆ ನೋಡಿ, ಟಿಫನ್ ರೆಡಿ ಆಗಿದೆ. ದೋಸೆ, ಚಟ್ನಿ, ಸಾಂಬಾರು. ಈಗ ಕೊಟ್ಟೂರು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಸರ್ತಿ ಸಾಲುಗಳು ಎಷ್ಟಿದೋ ಗೊತ್ತಿಲ್ಲ, ನೋಡೋಣ ಮುಂದೆ ಹೋಗ್ತಾನೆ. ನೀರು ಕಡಿಮೆ ಇದೆ ಅನ್ಸುತ್ತೆ. ಚೆನ್ನಾಗಿ ಹೋಗಕ್ಕೆ ಮುಂಚೆ ಇಲ್ಲಿ ಸ್ನಾನ ಮಾಡಿ ಹೊರಡ್ತಾರೆ ನೋಡಿ. ನದಿಯಲ್ಲಿ ಕೈಕಾಲು ಮುಖ ತೊಳ್ಕೊಂಡು ದೇವಸ್ಥಾನಕ್ಕೆ ಹೋಗ್ಬೇಕು. ನಮಸ್ಕಾರ ಸ್ನೇಹಿತರೆ, ನಮಸ್ಕಾರಗಳನ್ನ ಹೇಳುತ್ತಾ ನಾನಿವತ್ತು ಕೇರಳ ಕಣ್ಣೂರು ಜಿಲ್ಲೆಯ ದಟ್ಟವಾದ ಅರಣ್ಯದಲ್ಲಿರುವ ಕೊಟ್ಟಿಯೂರು ಮಹಾದೇವ ದೇವಸ್ಥಾನದ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಹಿಂದೂ ಧರ್ಮದ ಅತಿ ಪವಿತ್ರ ಮತ್ತು ಪುರಾತನ ಸ್ಥಳಗಳಲ್ಲಿ ಒಂದಾಗಿದೆ ಕೊಟ್ಟಿಯೂರು ದೇವಸ್ಥಾನದ ಇತಿಹಾಸ ಮತ್ತು ಪೌರಾಣಿಕ ಕಥೆ. ಶಿವನ ಮಾವನಾದ ದಕ್ಷ ಪ್ರಜಾಪತಿಯು ಬೃಹತ್ ಯಜ್ಞವೊಂದನ್ನು ಆಯೋಜಿಸಿದನು. ಆದರೆ ದಕ್ಷನಿಗೆ ತನ್ನ ಮಗಳು ಸತೀದೇವಿ ಹಾಗೂ ಶಿವನ ಮದುವೆ ಇಷ್ಟವಿರಲಿಲ್ಲ. ಹಾಗಾಗಿ ಆತ ಶಿವ ಸತಿಯರನ್ನು ಈ ಯಜ್ಞಕ್ಕೆ ಆಹ್ವಾನಿಸುವುದಿಲ್ಲ. ತಂದೆಯ ಯಜ್ಞದ ಬಗ್ಗೆ ತಿಳಿದು ಆಹ್ವಾನವಿಲ್ಲದಿದ್ದರೂ ಸತೀದೇವಿ ತನ್ನ ತವರು ಮನೆ ಎಂದು ತಿಳಿದು ಅಲ್ಲಿಗೆ ಹೋಗುತ್ತಾಳೆ. ಆದರೆ ಅಲ್ಲಿ ಶಿವನಿಗೆ ಅಪಮಾನವಾಗುತ್ತದೆ. ಇದನ್ನು ಸಹಿಸದ ಸತೀದೇವಿ ಯಜ್ಞಕುಂಡಕ್ಕೆ ಹಾರಿ ತನ್ನ ಪ್ರಾಣ ತ್ಯಾಗ ಮಾಡುತ್ತಾಳೆ. ವಿಷಯ ತಿಳಿದು ಕೋಪಗೊಂಡ ಶಿವನು ತನ್ನ ಜಟೆಯಿಂದ ವೀರಭದ್ರ ಮತ್ತು ಭದ್ರಕಾಳಿಯನ್ನು ಸೃಷ್ಟಿಸುತ್ತಾನೆ. ವೀರಭದ್ರನು ದಕ್ಷನ ಯಜ್ಞವನ್ನು ಧ್ವಂಸಗೊಳಿಸಿ ದಕ್ಷನ ರುಂಡವನ್ನು ಕತ್ತರಿಸುತ್ತಾನೆ. ನಂತರ ಸತಿಯ ಸುಟ್ಟು ಹೋದ ದೇಹವನ್ನು ಹೊತ್ತು ಶಿವನು ದುಃಖದಿಂದ ತ್ರಿಲೋಕಗಳಲ್ಲಿ ಅಲೆದಾಡುತ್ತಾನೆ. ಶಿವನ ದುಃಖವನ್ನು ತಡೆಯಲಾರದೆ ವಿಷ್ಣುವು ಸುದರ್ಶನ ಚಕ್ರದಿಂದ ಸತಿಯ ದೇಹವನ್ನು ಛಿದ್ರಗೊಳಿಸುತ್ತಾನೆ. ಸತಿಯ ದೇಹವು ಭಾಗಗಳು ಬಿದ್ದ ಸ್ಥಳಗಳೇ ಶಕ್ತಿಪೀಠಗಳಾಗಿವೆ. ಕೊಟ್ಟಿಯೂರಿನಲ್ಲಿ ಸತಿ ದೇವಿಯ ಕುತ್ತಿಗೆಯ ಭಾಗ ಬಿದ್ದಿದೆ ಎಂದು ನಂಬಲಾಗಿದೆ. ನಂತರ ಆದಿವಾಸಿ ಕುಟುಂಬವೊಂದು ಕಾಡಿನಲ್ಲಿ ಬಿದಿರು ಕಡಿಯುತ್ತಿದ್ದಾಗ ಅಲ್ಲಿ ಸ್ವಯಂ ಶಿವಲಿಂಗ ಪತ್ತೆಯಾಗುತ್ತದೆ. ಇಲ್ಲಿ ಯಾವುದೇ ದೊಡ್ಡ ಗರ್ಭಗುಡಿಯಾಗಲಿ ಮೇಲ್ಛಾವಣಿಯಾಗಲಿ ಇಲ್ಲ. ಬಾವಿಯಂತಹ ಗುಂಡಿಯಲ್ಲಿ ಸ್ವಯಂ ಉದ್ಭವಲಿಂಗವಿದ್ದು ಮಳೆ ಬಿಸಿಲು ಲೆಕ್ಕಿಸದೆ ಪೂಜೆಗಳು ನೆರವೇರುತ್ತವೆ.